ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆಗೆ ಹೋಗೋರ ಲಿಸ್ಟು ರೆಡಿ ಆಗ್ತಿದೆ. ಯಾರ್ಯಾರು ಹೋಗ್ತಾರೆ ಆಲ್ರೆಡಿ ಎಲ್ಲರ ಹತ್ರ ಮಾತುಕತೆ ಆಗಿರುತ್ತೆ, ಸೈನ್ಗಳು ಆಗಿರುತ್ತೆ. ಆದರೆ ಯಾರು ಹೇಳ್ಕೊಳಕ್ಕಾಗಲ್ಲ. ಅದರಲ್ಲೇ ಒಂದಷ್ಟು ಜನ ನಮಗೆ ಕನ್ಫರ್ಮ್ ಆಗಿ ವೆಬ್ಸೈಟ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಒಂದಷ್ಟು ಜನ ಕನ್ಫರ್ಮ್ ಆಗಿ ಹೋಗೋದಂತೂ ಇವರೇ ಅಂತ ನಮಗನ್ನಿಸ್ತಿದೆ. ಅದರಲ್ಲಂತೂ ಒಬ್ಬರು ಬಂದ್ಬಿಟ್ಟು 100% ಇವರು ಹೋಗೇ ಹೋಗ್ತಾರೆ, 100% ಕನ್ಫರ್ಮ್ ಆಗಿದೆ. ರಾಘವೇಂದ್ರ ಅವರು. ಯಾರಪ್ಪ ಇವರು ಅಂದರೆ, ಈ ಕಾಮಿಡಿ ಶೋ ಅಲ್ಲಿ ಹೆಣ್ಣು ಮಗುವಿನ ವೇಷ ಹಾಕೊಂಡು ಆ ನಟನೆ ಮಾಡ್ತಿದ್ದಾರಲ್ಲ ರಾಘವೇಂದ್ರ ಅವರು, ಫೋಟೋ ನೋಡಿದ್ರಲ್ಲ, ಇವರೇ. ತುಂಬ ಕುತೂಹಲ ಇದೆ. ಇವರು ಹೋದರೆ ತುಂಬ ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ. ಕಾಮಿಡಿ ಶೋಗಳವರೇ ಒಂದಷ್ಟು ಜನ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅದರಲ್ಲಿ ಬಂದ್ಬಿಟ್ಟು ಚಂದ್ರಪ್ರಭಾ ಅವರು ಸಿಕ್ಕಾಪಟ್ಟೆ ಈಗಿನ ಟ್ರೆಂಡಲ್ಲಂತೂ ಇವರು ಹೋದರೆ ಇನ್ನೂ ಸಖತ್ತಾಗಿರುತ್ತೆ ಬಿಗ್ ಬಾಸ್ ಶೋಗೆ. ಒಟ್ಟಲ್ಲಿ ಒಂದು ಆ ಸಖತ್ ಮಜಾನೇ ಸಿಗುತ್ತೆ ಹೋದರೆ. ಆದರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಈ ಒಂದು ಎರಡು ಹೆಸರು ಕೇಳಿಬರ್ತಿದೆ. ಇವರಲ್ಲಿ ಯಾರು ಹೋಗ್ತಾರೋ ಇಲ್ವೋ, ಇಬ್ಬರು ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಒಂಥರ ಏನಾಗುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ ಜಾಸ್ತಿನೂ ಆಗುತ್ತೆ. ಆದರೆ ಫ್ಯಾಮಿಲಿ ವಿಚಾರಗಳು ಹಾಗೆ ಹೀಗೆ ಅವರ ನಡುವೆ ನಡೆದಂಥ ಒಂದು ಕ್ಲಾಶಸ್ಗಳು ಅವೆಲ್ಲ ಹೊರಗಡೆ ಬಂದುಬಿಡುತ್ತೆ. ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಅಂತ ನನಗನ್ನಿಸ್ತಿದೆ. ಯಾರಪ್ಪ ಇವರು ಅಂದರೆ, ವರ್ಷ ಕಾವೇರಿ ಮತ್ತು ಅರುಣ್ ಆರಾಧ್ಯ ಅವರು. ಇವರು ಗೊತ್ತಾ ನಿಮಗೆ? ವರ್ಷ ಕಾವೇರಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸಿಕ್ಕಾಪಟ್ಟೆ ಫೇಮಸ್ಸು. ಅರುಣ್ ಆರಾಧ್ಯ ಅವರು ಆಲ್ರೆಡಿ ಒಂದು ಧಾರಾವಾಹಿನ ಕ್ಲೋಸ್ ಮಾಡಿದ್ದಾರೆ, ಮುಗಿಸಿದ್ದಾರೆ. ಒಂದು ಫಿಲಮಲ್ಲೇ ಆ್ಯಕ್ಟಿಂಗ್ ಕೂಡ ಒಂದು ಮಾಡಿದ್ದಾರೆ. ಇನ್ನು ಅವ್ರು ಬರ್ತಾರ ಇಲ್ಲ ವರುಣ, ಯಾರೋ ಇಬ್ಬರಲ್ಲಿ ಒಬ್ಬರು ಬಂದರೆ ಓಕೆ. ಇಬ್ಬರು ಬಂದರೆ ಬೆಂಕಿ ಬಿರುಗಾಳಿನೇ. ಯಾಕಂದರೆ ಖುಷಿ ಪಡೋವಂಥ ವಿಚಾರ ಅಲ್ಲ. ಯಾಕಂದರೆ ಬೇರೆಯವರ ಫ್ಯಾಮಿಲಿಗಳಲ್ಲಿ ಏನೇನಾಗಿರುತ್ತೋ ಏನೋ ಅದನ್ನು ನಾವು ಮದುವೆ ತೊಗೊಳಕ್ಕೆಲ್ಲ ಹೋಗ್ಬಾರ್ದು. ನೋಡೋಣ ಇವರಿಬ್ಬರಲ್ಲಿ ಯಾರು ಬಂದರೆ ಉತ್ತಮ ಅಂತ ನಿಮ್ಗನ್ಸುತ್ತೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗಂತೂ ಕನ್ಫರ್ಮ್ ಆಗಿ ಈ ಒಂದು 4 ಜನದಲ್ಲಿ 3 ಜನ ಅಂತೂ ಕನ್ಫರ್ಮ್ ಆಗಿ ಹೋಗ್ತಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಈ ಸತಿ ಬಿಗ್ ಬಾಸ್ ಶೋ ಅಂತೂ ಎಲ್ಲರೂ ಸಿಕ್ಕಾಪಟ್ಟೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಾನು ಕೂಡ ಕಾಯ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ? ಯಾರ್ಯಾರು ಹೋಗ್ಬೋದು? ಈ 4 ಜನದಲ್ಲಿ ಯಾರ್ಯಾರು ಹೋಗೋದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಇನ್ನು ನಿಮ್ಮ ಮೈಂಡಲ್ಲಿ ಇಂಥವ್ರು ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಏನಾದರೂ ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.